ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ತುಂಬ ದಿವಸ ಆದಮೇಲೆ ಈ ಥರ ಆನ್ ಫೇಸ್ ಬರ್ತಾ ಇದ್ದೀನಿ. ಇಂಟ್ರೊಡಕ್ಷನ್ ವೀಡಿಯೋ ಅಂದಮೇಲೆ ಇದೇ ಫಸ್ಟ್ ನಾನು ಆನ್ ಫೇಸಲ್ಲಿ ಮಾತಾಡ್ತಾ ಇರೋದು. ಸ್ವಲ್ಪ ಖುಷಿನೂ ಇದೆ, ಹಾಗೆ ನರ್ವಸ್ ಕೂಡ ಇದೆ. ಇಟ್ಸ್ ಓಕೆ. ತಮ್ಮನೇಲಿ ನೋಡಿರೋ ಹಾಗೆ ನಾನು ಇವತ್ತು ನಿಮಗೆ ಸೆಲ್ಫ್ ಹೇರ್ ಕಟ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಯು ಶೇಪ್ ಹೇರ್ ಕಟ್ಟು. ಆ್ಯಕ್ಚುಲಿ ನಾನು ಆಫೀಸ್ ಟೈಮಲ್ಲಿ, ಕಾಲೇಜ್ ಟೈಮಲ್ಲೆಲ್ಲ ಪಾರ್ಲರಲ್ಲೇ ಕಟ್ ಮಾಡಿಸ್ಕೊತಾ ಇದ್ದೆ. ಆವಾಗ ನನಗೆ ಶಾರ್ಟ್ ಹೇರ್ ತುಂಬ ಇಷ್ಟ ಆಗ್ತಾಯಿತ್ತು. ಬಟ್ ಇವಾಗ ಅಷ್ಟಾಗಿ ಶಾರ್ಟ್ ಹೇರ್ ಎಲ್ಲ ನನಗೆ ಇಷ್ಟ ಆಗಲ್ಲ. ಲಾಂಗ್ ಹೇರ್ ಇರಬೇಕು, ಲಾಂಗ್ ಹೇರೇ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ರೀಸನ್ಗೋಸ್ಕರ ಮನೆಯಲ್ಲೇ ಕಟ್ ಮಾಡ್ಕೊತೀನಿ. ಮಮ್ಮಿ ಮನೇಲಿದ್ದಾಗ ಮಮ್ಮಿ ಹತ್ರ ಮಾಡಿಸ್ಕೊಂಡ್ಬಿಡ್ತೀನಿ, ಯಾಕೆಂದರೆ ಅವ್ರು ಚೆನ್ನಾಗಿ ಬೆಳೀತೆ, ಅವ್ರ ಕೈಲಿ ಕಟ್ ಮಾಡಿಸ್ಕೊಂಡ್ರೆ ಅನ್ನೋ ರೀಸನ್ಗೆ ಅವ್ರ ಹತ್ರ ಕಟ್ ಮಾಡಿಸ್ಕೊತಿದ್ದೆ. ಬಟ್ ಇವಾಗ ಹಬ್ಬದಲ್ಲಿ ನಾನೇ ಮಾಡ್ಕೋಬೇಕು ಅಂದ್ಕೊಂಡೆ, ಬಟ್ ಆಗಿಲ್ಲ. ತುಂಬ ಕೆಲಸ, ಸ್ವಲ್ಪ ಹುಷಾರು ಬೇರೆ ಇದ್ದಿರಲಿಲ್ಲ ಅಲ್ಲ. ಸೊ ನನಗೆ ಕಟ್ ಮಾಡ್ಕೊಳಕ್ಕಾಗಿಲ್ಲ, ಹಾಗೆ ಬಿಟ್ಬಿಟ್ಟಿದ್ದೆ. ಬಟ್ ಇವಾಗ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ, ಹೇಗೂ ತೋರಿಸ್ದಂಗೂ ಆಗುತ್ತೆ, ನಾನು ಹೇರ್ ಕಟ್ ಮಾಡ್ಕೊಂಡಾಗೂ ಆಗುತ್ತೆ ಅಂತ ಹೇಳಿ ಇವತ್ತು ಹೇರ್ ಕಟ್ನ ನಾವೇ ಹೇಗೆ ಕಟ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇನ್ನೊಂದೇನು ಹೇಳಬೇಕಂದ್ರೆ, ನನ್ನ ಹೇರು ಇಷ್ಟು ಡ್ರೈ ಆಗಿ, ಇಷ್ಟು ರಫ್ ಆಗಿ ಇದ್ದಿದ್ದೇ ಇಲ್ಲ. ಫಸ್ಟು ಸ್ವಲ್ಪ ಸಿಲ್ಕಿಯಾಗಿ, ಸ್ಟ್ರೈಟಾಗಿ, ಹಾಗೆ ಒಂಥರ ಫಾರ್ಮ್ ಕೂಡ ತುಂಬ ಚೆನ್ನಾಗಿತ್ತು. ಬಟ್ ಇವಾಗ ಏನಂದರೆ, ಮಗು ಆದಮೇಲೆ ಬಾಣ್ತನ ಟೈಮಲ್ಲಿ ತುಂಬಾ ಏರ್ಫಾಲ್ ಆಯಿತು. ಎಷ್ಟು ಏರ್ಫಾಲ್ ಆಯಿತು ಅಂದರೆ ಸಿಕ್ಕಾಪಟ್ಟೆ ಏರ್ಫಾಲ್ ಆಯಿತು. ಅದಕ್ಕೂ ಮುಂಚೆ ನಮ್ಮ ಮನೇಲಿ ಹೇಳ್ತಾಯಿದ್ರು, ಮನೆಗೆ ಬಂದವರೆಲ್ಲ ಬಾಣ್ತಿ ಕೂದಲು ಇಷ್ಟು ದಪ್ಪ ಇದೆ, ಎಷ್ಟೊಂದಿದೆ ಅಂತ ದೃಷ್ಟಿ ಮಾಡ್ತಾರೆ, ಒಳಗಡೆ ಹಾಕೋ, ಅದು ಕವರ್ ಮಾಡಿಬಿಡು ಅಂತೆಲ್ಲ ಹೇಳ್ತಾಯಿದ್ರು. ಅಷ್ಟು ಫಾರ್ಮ್ ಇತ್ತು, ಅಷ್ಟು ದಪ್ಪ ಇತ್ತು, ಅಷ್ಟು ಸಿಲ್ಕಿಯಾಗಿ, ಸ್ಟ್ರೈಟ್ನಾಗಿ ತುಂಬಾ ಚೆನ್ನಾಗಿತ್ತು. ನಿಜ ನಂಗೆ ತುಂಬ ಬೇಜಾರಾಗುತ್ತೆ ನನ್ನ ಹೇರ್ ಇವಾಗ ಈ ಥರ ನೋಡೋದಕ್ಕೇ. ಬಟ್ ನನಗೆ ಗೊತ್ತಿರೋ ಹಾಗೆ ಇಲ್ಲಿ ನನಗೆ ಊರಲ್ಲಿ ನೀರು ಸೆಟ್ಟಾಗ್ತಿಲ್ಲ, ಹಾಗೇನೆ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಮಾಡಿದ್ದೀನಿ ಅಂತ ಅನಿಸುತ್ತೆ. ತುಂಬ ಶೆಕೆ ಆಗ್ತಾ ಇದೆ. ಹಾಗೇ ಬಾಣ್ತನ ಟೈಮಲ್ಲೆಲ್ಲ ನನಗೆ ತಲೆಗೆ ಸ್ನಾನ ಮಾಡಿ ಅದು ಒರೆಸೋಷ್ಟರಲ್ಲೇ ನಾನು ಫುಲ್ ಸುಸ್ತಾಗ್ಬಿಡ್ತಾ ಇದ್ದೆ. ಊಟ ಬೇರೆ ಸ್ನಾನಕ್ಕಿಂತ ಮುಂಚೆ ಕೊಡ್ತಾ ಇರಲಿಲ್ಲ. ಅಪ್ಪ ನಿಜ ಸುಸ್ತಾಗಿ ನನಗೆ ಆಗ್ತಾನೇ ಇರಲಿಲ್ಲ. ಅಷ್ಟು ಸುಸ್ತಾಗ್ತಿತ್ತು, ತಲೆ ಒರೆಸೋಕ್ಕೆ ನಂಗೆ ಆಗ್ತಾ ಇರಲಿಲ್ಲ, ಸಿಕ್ಕಾಪಟ್ಟೆ ಸುಸ್ತಾಗ್ತಾಯಿತ್ತು. ಬಟ್ ಇವಾಗ ನೋಡಿ ಎಷ್ಟೆಷ್ಟು ಆಗ್ಬಿಟ್ಟಿದೆ ಅಂತ ಸಿಕ್ಕಾಪಟ್ಟೆ ಬೇಜಾರಿದೆ. ಬಟ್ ನಾನು ಹೋಮ್ ರೆಮಿಡೀಸಲ್ಲೇ ನಾನು ಟ್ರೈ ಮಾಡಿ ನಾನು ಮತ್ತೆ ಕಮ್ಬ್ಯಾಕ್ ಆಗಬೇಕಂತ ಡಿಸೈಡ್ ಮಾಡಿದ್ದೀನಿ. ಮತ್ತೆ ಕಮ್ಬ್ಯಾಕ್ ಆಗೇ ಆಗ್ತೀನಿ ನನ್ನ ಹೇರ್ ಫಾರ್ಮಲ್ಲಿ. ಫ್ಯೂಚರ್ ಡೇಸಲ್ಲಿ ನಾನು ಹೇರ್ ಚಾಲೆಂಜ್ನ ತಗೋತಿದ್ದೀನಿ, ಹಾಗೆ ಅದನ್ನು ನಿಮ್ಮ ಹತ್ರ ಶೇರ್ ಕೂಡ ಮಾಡ್ತೀನಿ. ಫಸ್ಟೆಲ್ಲ ನಮ್ಮ ಮಮ್ಮಿನೇ ನಮ್ಮ ಹೇರ್ ಕೇರ್ ಮಾಡ್ತಿದ್ರು. ವಾರಕ್ಕೆ ಒಂದು 3 ಸತಿ ಆದ್ರೂ ನಮಗೆ ಎಣ್ಣೆ ಹಾಕ್ತಾಯಿದ್ರು ತಲೆಗೆ. ಅದರಿಂದ ಸ್ವಲ್ಪ ಚೆನ್ನಾಗಿತ್ತಂತಲೇ ಹೇಳ್ಬೋದು ಸ್ಕೂಲ್ ಟೈಮಲ್ಲೆಲ್ಲ. ಅದಾದಮೇಲೂ ಕೂಡ ನಾನು ಅದನ್ನೇ ಫಾಲೋ ಮಾಡ್ತಾಯಿದ್ದೆ. ಬಟ್ ಇವಾಗ ಸ್ವಲ್ಪ ಬ್ಯುಸಿ ಲೈಫು ಆಗಿದೆ, ಯಾಕಂದರೆ ಮಗು ನೋಡ್ಕೊಳ್ಳೋದು, ಮನೆ ಕೆಲಸ, ಇಡೀ ಮನೆ ಕೆಲಸ ನಾವೇ ಮಾಡಬೇಕು, ಮಗು ನೋಡಬೇಕು, ಅಡುಗೆ ಮಾಡಬೇಕು, ತಿನ್ನಿಸ್ಬೇಕು, ಈ ಥರ ಮಾಮೂಲಿ ಹೌಸ್ ವೈಫ್ ವರ್ಕ್ ಏನೇನಿರುತ್ತೋ ಅದೇ ಇರುತ್ತೆ. ಸೊ ಅದರಿಂದ ಸ್ವಲ್ಪ ನಾನು ನನ್ನ ಕೇರ್ ಮಾಡ್ಕೊಳ್ಳೋದು ಅಂದರೆ, ಅದರಲ್ಲೂ ಸ್ಪೆಷಲಾಗಿ ಹೇರ್ ಕೇರ್ ಮಾಡ್ಕೊಳ್ಳೋದು ಸ್ವಲ್ಪ ನಾನೇ ಹಿಂದೆ ಇದ್ದೀನಿ ಅಂತ ಅನ್ಕೊತೀನಿ. ಬಟ್ ಇನ್ನು ಮುಂದೆ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಒಂದು ಟೈಮಲ್ಲೆಲ್ಲ ಏನಾಗ್ತೀಯಾ ನಿನ್ನ ಕೂದಲಿಗೆ, ಯಾವ ಆಯಿಲ್ ಹಾಕ್ತೀಯಾ, ಯಾವ ಶಾಂಪು ಯೂಸ್ ಮಾಡ್ತೀಯಾ ಅಂತೆಲ್ಲ ಕೇಳೋರು ನನ್ನ ಕೂದಲು ನೋಡಿ. ಹಾಗೆ ಏನು ಮಾಡಬೇಕು, ನನ್ನ ಕೂದಲು ತಿನ್ನಿದೆ ಅಂತೆಲ್ಲ ಸೊಲ್ಯೂಷನ್ಸ್ ಕೇಳ್ತಿದ್ರು. ನಾನು ಏನು ಮಾಡ್ತಿದ್ದೆ ಅದನ್ನು ಕೂಡ ನಾನು ಹೇಳ್ತಾ ಇದ್ದೆ. ಮೇನಾಗಿ ನಮ್ಮ ಬಾಡಿಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದರೆ, ಹಾಗೆಯೇ ನಮ್ಮ ಬಾಡಿ ಎಕ್ಸಸ್ ಆಫ್ ಹೀಟ್ ಆದ್ರೂ ಕೂಡ, ಹಾಗೆಯೇ ಟೆನ್ಷನ್ಸ್ ತೊಗೊಳೋದ್ರಿಂದ, ಫ್ರಸ್ಟ್ರೇಷನ್ ತೊಗೊಳೋದ್ರಿಂದ, ಯೋಚನೆ ಮಾಡೋದ್ರಿಂದ, ಹಾಗೆಯೇ ಬೇರೆ ಬೇರೆ ಮೆಡಿಕಲ್ ಇಶ್ಯೂಸಿಂದನೂ ಕೂಡ ನಮಗೆ ಹೇರ್ ಫಾಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಲೈಕ್ ಥೈರಾಯ್ಡ್ ಇರೋದ್ರಿಂದನೂ ಕೂಡ ಹೇರ್ ಫಾಲ್ ತುಂಬಾ ಆಗೋ ಚಾನ್ಸಸ್ ಇರುತ್ತೆ. ನಮಗೆ ಯಾವ ರೀಸನಿಂದ ಹೇರ್ ಫಾಲ್ ಆಗ್ತಾ ಇದೆ, ಹಾಗೆ ಈ ಥರ ಡ್ರೈ ಆಗ್ತಾ ಇದೆ, ಬೇರೆ ಬೇರೆ ಏನೇ ಇಶ್ಯೂಸ್ ಇದ್ರೂ ಯಾವ ರೀಸನಿಂದ ಆಗ್ತಿದೆ ಅಂತ ಫಸ್ಟ್ ತಿಳ್ಕೊಂಡು ಅದ್ರ ತಕ್ಕನಂಗೆ ಅದ್ರ ಸರಿಯಾಗಿಯೇ ನಾವು ಸೊಲ್ಯೂಷನ್ಸ್ ತೊಗೊಳ್ಳೋದು ಒಳ್ಳೆಯದು. ಸುಮ್ಮನೆ ಯಾರೋ ಹೇಳ್ತಾರೆ, ಅವ್ರು ಅದನ್ನು ಟ್ರೈ ಮಾಡಿದ್ರು, ಇವ್ರು ಇದನ್ನು ಯೂಸ್ ಮಾಡ್ತಿದ್ದಾರೆ, ಇದರಿಂದ ಅವ್ರಿಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳಿ ನಾವು ಅದನ್ನು ಬ್ಲೈಂಡಾಗಿ ನಾವು ಅದನ್ನು ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಅದರಿಂದ ಒಂದು ಪ್ರಾಬ್ಲಮ್ ಸಾಲ್ವ್ ಆಗೋದ್ರ ಜೊತೆಗೆ ಮಲ್ಟಿಪಲ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನಾವೇನೇ ಟ್ರೈ ಮಾಡಬೇಕಂದ್ರೂ ಅದ್ರ ಬಗ್ಗೆ ತಿಳ್ಕೊಂಡು ರಿಸರ್ಚ್ ಮಾಡಿ ಏನಕ್ಕೆ ಯೂಸ್ ಮಾಡಬೇಕು, ಯಾವ ಕಾರಣಕ್ಕೆ ಯೂಸ್ ಮಾಡಬೇಕು ಅಂತ ತಿಳ್ಕೊಂಡು ಯೂಸ್ ಮಾಡೋದು ಒಳ್ಳೆಯದು.
ಆ್ಯಕ್ಚುಲಿ ಹಬ್ಬದಲ್ಲೇ ಮಾಡ್ಕೋಬೇಕು ಅಂತ ತುಂಬ ಟ್ರೈ ಮಾಡಿದೆ, ಬಟ್ ಆಗಿಲ್ಲ. ಅದು ನನಗೆ ನಿಜ ಇಷ್ಟ ಆಗಿಲ್ಲ. ಅಯ್ಯೋ ಮಾಡ್ಕೊಳಕ್ಕಾಗಿಲ್ವಲ್ಲ ಅಂತ ಹೇಳಿ ನಂಗೆ ನಿಜ ಇಷ್ಟ ಆಗಿಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ. ಫಸ್ಟು ದೇವ್ರ ಪೂಜೆ, ಮನೆ ಹಬ್ಬ ಅನ್ನೋದೇ ಫಸ್ಟ್ ಇಂಪಾರ್ಟೆನ್ಸ್ ಅಲ್ವಾ. ಸೊ ಬಿಡು ಹೋಗಲಿ ಅಂತ ಹೇಳಿ ನಾನೇ ಸುಮ್ಮನೆ ಆಗ್ಬಿಟ್ಟಿದ್ದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮಗೆ ನಾವೇ ಹೇಗೆ ಈಸಿಯಾಗಿ ಸಿಂಪಲ್ಲಾಗಿ ತುಂಬ ಬೇಗನೆ ಮನೇಲಿ ಹೇರ್ ಕಟ್ ಮಾಡ್ಕೋಬೋದು ಅಂತ. ಆಚೆ ಹೋಗಿ ಪಾರ್ಲರ್ಗೆಲ್ಲ ದುಡ್ಡು ಕೊಟ್ಟು ಹಾಗೆ ಅವ್ರು ಶಾರ್ಟ್ ಮಾಡಿಬಿಟ್ಟಿರ್ತಾರೆ. ಅದಾದಮೇಲೆ ಅವ್ರು ಹೇಗೋ ಮಾಡಿರ್ತಾರೆ, ಅದರಿಂದ ಬೇಜಾರು ಮಾಡಿಕೊಂಡು ಅದು ಫೀಲ್ ಮಾಡ್ಕೊಂಡೆಲ್ಲ ಇರೋ ಬದಲು ನಮಗೆ ಹೇಗೆ ಬೇಕೋ ಹಾಗೆ ನಮ್ಗೆ ಹೆಂಗೆ ಬೇಕೋ ಹಾಗೆ ನಾವು ಕಟ್ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ನಾನೇ ಕಟ್ ಮಾಡಿಕೊಂಡೆ. ಇವಾಗ ನಾನು ಹೇರ್ ಕಟ್ ಮಾಡ್ಕೊಂಡಿರೋದು ಎಷ್ಟು ಚೆನ್ನಾಗಿದೆ, ಎಷ್ಟು ಸರಿ ಅಂತ ನನಗೆ ಗೊತ್ತಿಲ್ಲ. ನಿಮ್ಗೇನಾದ್ರು ಇಷ್ಟ ಇದ್ದರೆ ಇಲ್ಲಾಂದರೆ ಏನಾದ್ರು ಸಜೆಷನ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಅದನ್ನು ತಿಳ್ಕೊತೀನಿ ಆ್ಯಂಡ್ ಸರಿ ಮಾಡ್ಕೊಳ್ಳೋಕ್ಕೂ ಟ್ರೈ ಮಾಡ್ತೀನಿ. ಇನ್ನೊಂದು ವಿಷಯ ಏನು ಹೇಳಬೇಕಂದ್ರೆ, ನಾನು ಅಪ್ಲೋಡ್ ಮಾಡೋ ವೀಡಿಯೋಸಲ್ಲಿ ಆಲ್ಮೋಸ್ಟ್ ಮಿಸ್ಟೇಕ್ ಇದ್ದೇ ಇರುತ್ತೆ ಅಂತ ಅನಿಸುತ್ತೆ. ಈ ಮಿಸ್ಟೇಕ್ ಇದೆ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ, ಏನಾದರೂ ಕರೆಕ್ಷನ್ಸ್ ಇದ್ದರೆ, ಏನಾದರೂ ಸಜೆಷನ್ಸ್ ಇದ್ದರೆ, ಮೀನ್ಸ್ ನಾನು ನೆಕ್ಸ್ಟ್ ಫ್ಯೂಚರಲ್ಲಿ ಯಾವ ಥರ ವೀಡಿಯೋಸ್ ಮಾಡಬೇಕು ಅನ್ನೋದು ಏನಾದರೂ ಐಡಿಯಾಸ್ ಇದ್ದರೆ ಪ್ಲೀಸ್ ನನಗೆ ತಿಳಿಸ್ಕೊಂಡು ಕೊಡಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇದಾಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಅಂತ ಕೊಡಿ. ನೀವು ಹಾಗೆ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನನ್ನ ವೀಡಿಯೋಸ್ನ ನೀವು ಫಸ್ಟ್ ನೋಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.